टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳಿಸುವ ಭೀಕರ ಅಪಘಾತ ಸಂಭವಿಸಿದೆ. TV9ನಲ್ಲಿ ಅಪಘಾತದ ಎಕ್ಸ್ಕ್ಲೂಸಿವ್ ಸಿಸಿಟಿವಿ ದೃಶ್ಯ. ಡಿಕ್ಕಿಯ ರಭಸ ಹೇಗಿತ್ತು ಅಂದ್ರೆ ಟೆಂಪೋ 2 ಪೀಸ್ ಆಗಿದೆ. ಬ್ರಿಡ್ಜ್ನಿಂದ ಕೆಳಗೆ ಬಿದ್ದ ಟೆಂಪೋ ಕ್ಯಾಬಿನ್ ತುಂಡಾಗಿ ಹೋಗಿದೆ. ಗಮನಿಸ್ತಾ ಇದ್ದೀರಿ, 2 ಭಾಗ ಆಗಿ ಯಾವ ರೀತಿಯಾಗಿ ಟೆಂಪೋ ಅಲ್ಲಿ ಬೀಳುತ್ತೆ ಅಂತ ಹೇಳಿ ಸಿಸಿಟಿವಿಯಲ್ಲಿ ಈ ಭೀಕರ ಅಪಘಾತದ ದೃಶ್ಯ ಸೆರೆಯಾಗಿದೆ. ಜ್ಞಾನ ಭಾರತಿ ರಿಂಗ್ ರಸ್ತೆ ರಾಮಚಂದ್ರದ ಬಳಿ ಆಗಿರುವಂತಹ ಆಕ್ಸಿಡೆಂಟ್. ಈ ಕುರಿತು ನಮ್ಮ ಪ್ರತಿನಿಧಿ ಪ್ರದೀಪ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಚಾಲಕನ ನಿಯಂತ್ರಣ ತಪ್ಪಿ ಮಿನಿ ಟೆಂಪೋ ಒಂದು ಭೀಕರ ಅಪಘಾತಕ್ಕೆ ತುತ್ತಾಗಿರುವಂತಹ ಘಟನೆ ನೈಸ್ ರಸ್ತೆಯಲ್ಲಿ ನಡೆದಿರುವಂಥದ್ದು. ಸದ್ಯಕ್ಕೆ ನನಗೆ ಘಟನೆ ನಡೆದಂತಹ ಸ್ಥಳದಲ್ಲಿದ್ದೀನಿ. ಬ್ಯಾಡ್ರಹಳ್ಳಿ ಕಡೆಯಿಂದ ಕೆಂಗೇರಿ ಕಡೆಗೆ ಹೋಗುವಂತಹ ನೈಸ್ ರಸ್ತೆ ಏನಿದೆ, ಇದೇ ಒಂದು ನೈಸ್ ರಸ್ತೆಯಲ್ಲಿ ಶನಿವಾರ ಮಧ್ಯಾಹ್ನ 1 ಗಂಟೆಗೆ ಮಿನಿ ಟೆಂಪೋ ಬರ್ತಾ ಇರುತ್ತೆ. ಅಂದರೆ ಆ ಒಂದು ಮಿನಿ ಟೆಂಪೋದಲ್ಲಿ ಬೆಡ್ಶೀಟ್ ಮತ್ತು ಇತರ ವಸ್ತುಗಳನ್ನು ಆತ ಸಾಗಿಸ್ತಾ ಇರ್ತಾನೆ. ಈ ವೇಳೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಈ ರಸ್ತೆಯಲ್ಲಿ ಬರಬೇಕಾದ್ರೆ ಬಲಭಾಗಕ್ಕೆ ಚಾಲಕನ ನಿಯಂತ್ರಣ ತಪ್ಪಿ ನುಗ್ಗಿದಂತಹ ಮಿನಿ ಟೆಂಪೋ ಇಲ್ಲಿದ್ದಂತಹ ಬ್ಯಾರಿಕೇಡ್ ಥರದ ಶೀಟ್ಸ್ ಏನಿದೆ, ಈ ಬ್ಯಾರಿಕೇಡ್ಗೂ ಸಹ ಡಿಕ್ಕಿಯನ್ನು ಹೊಡೆದು ಡಿಕ್ಕಿಯ ರಭಸಕ್ಕೆ ಈ ಮುಂದುಗಡೆ ಇದ್ದಂತಹ ಚಿಕ್ಕ ಪ್ರಮಾಣದ ಗೋಡೆ ಏನಿದೆ, ಆ ಗೋಡೆಗೂ ಸಹ ಡಿಕ್ಕಿಯನ್ನು ಹೊಡೆದ ತಕ್ಷಣ ಮುಂದುಗಡೆಯ ಪಾರ್ಟು ಬೇರೆ ಆಗಿ ಕೆಳಗಡೆ ಕಾಣ್ತಿರುವಂತಹ ಅಂಡರ್ ಬ್ರಿಡ್ಜ್ ಏನಿದೆ, ಅಂಡರ್ ಬ್ರಿಡ್ಜ್ನಲ್ಲಿ ಬಿದ್ದಿದೆ. ಮಿನಿ ಟೆಂಪೋದ ಹಿಂದ್ಗಡೆ ಭಾಗ ಮೇಲ್ಗಡೆನೇ ಉಳ್ಕೊಂಡಿದೆ. ಅಂದರೆ 2 ಪಾರ್ಟ್ ಆಗಿದೆ ಟೆಂಪೋ. ಒಂದು ಕೆಳಗಡೆ ಬಿದ್ದಿದ್ರೆ ಇನ್ನೊಂದು ಭಾಗ ಮೇಲ್ಗಡೆನೇ ಇತ್ತು. ಘಟನೆ ನಡೆದಂತಹ ಸ್ಥಳದಲ್ಲಿ ದೃಶ್ಯವನ್ನು ನೋಡ್ಬೋದು. ಮಿನಿ ಟೆಂಪೋದ ಇಂಜಿನ್ ಆಯಿಲ್ ಎಲ್ಲ ಹೊರಗಡೆ ಬಂದು ಈ ಒಂದು ದೃಶ್ಯದಲ್ಲಿ ನೀವು ಕಾಣ್ಬೋದು. ಇಂಜಿನ್ ಆಯಿಲ್ ಎಲ್ಲವೂ ಸಹ ಹೊರಗಡೆ ಬಂದಿದೆ. ಜೊತೆಗೆ ಕೆಳಗಡೆ ಬಿದ್ದ ರಭಸಕ್ಕೆ ಮುಂದುಗಡೆ ಆ ಪಾರ್ಟ್ ಏನಿತ್ತು ಅದ್ರ ಗ್ಲಾಸ್ ಎಲ್ಲ ಒಡೆದು, ಅಂದರೆ ಮುಂದುಗಡೆಯ ಟೆಂಪೋ ಮುಂದುಗಡೆ ಗ್ಲಾಸ್ ಎಲ್ಲ ಒಡೆದು ಅದು ಸಹ ಕೆಳಗಡೆ ಚೆಲ್ಲಿರುವಂಥದ್ದು. ಜೊತೆಗೆ ಅದು ಇಂಜಿನ್ ಆಯಿಲ್ ಎಲ್ಲ ಕೂಡ ಚೆಲ್ಲಿರುವಂಥದ್ದು. ಇನ್ನು ಬ್ಯಾರಿಕೇಡ್ಗೆ ಡಿಕ್ಕಿ ಹೊಡೆದಾಗಲೂ ಸಹ ಇಂಜಿನ್ ಆಯಿಲು ಇಲ್ಲೆಲ್ಲ ಚೆಲ್ಲಿರುವಂತಹ ದೃಶ್ಯಗಳನ್ನು ನೋಡ್ಬೋದು. ಅದೃಷ್ಟವಶಾತ್ತು ಘಟನೆ ನಡೆದಂತಹ ಜಾಗದಲ್ಲಿ ಯಾರಿಗೂ ಸಹ ಪ್ರಾಣಾಪಾಯ ಆಗಿಲ್ಲ. ಆದರೆ ಗಂಭೀರವಾದಂತಹ ಗಾಯಗಳು ಚಾಲಕ ಸೇರಿದಂತೆ 3 ಸಹ ಆಗಿದೆ. ಘಟನೆ ನಡೆದ ತಕ್ಷಣ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ. ಜ್ಞಾನಭಾರತಿ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಬಂದು 3 ಆಸ್ಪತ್ರೆಗೆ ಸಾಗಿಸಿದ್ದು ಈಗ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಕ್ಯಾಮ್ರಾಮನ್ ರವಿ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.